ನಾವು ಬಳಸಿ ಬಿಸಾಡುವಂತಹ ಕಾಫಿ ಪೌಡರಿಂದ ನಾವು ಹೇಗೆ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದು ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ತುಂಬ ಸಿಂಪಲ್, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದು. ಮೊದಲಿಗೆ ಸ್ವಲ್ಪ ಹಾಲಿನ ಕೆನೆ ತೊಗೋಬೇಕಾಗತ್ತೆ. ನಾವೇನು ಹಾಲನ್ನು ಕುದಿಸಿದಾಗ ಬರುತ್ತಲ್ಲ, ಅದನ್ನು ನಾವಿಲ್ಲಿ ಸ್ವಲ್ಪ ಹಾಲಿನ ಕೆನೆ ತೊಗೊಂಡಿದ್ದೀನಿ. ಇದನ್ನು ನೀವು ವಾರದಲ್ಲಿ ಒಂದು ಸಲ ಟ್ರೈ ಮಾಡಿ ಸಾಕು. ಸ್ನಾನಕ್ಕಿಂತ ಮುಂಚೆ ನಿಮಗೆ ಎಫೆಕ್ಟಿವ್ ಆಗಿ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಇದು ಮಾಡ್ಕೊಳ್ಳೋದು ಕೂಡ ಸಿಂಪಲ್ ಮತ್ತು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಆದರೆ ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಟ್ರೈ ಮಾಡಿ. ನಂತರ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಇದಂತೂ ಬೆಸ್ಟ್ ಸ್ಕಿನ್ ಕೇರ್ ರೆಮಿಡಿ ಅಂತಲೇ ಹೇಳ್ಬೋದು. ನೀವೇನು ಮನೆಯಲ್ಲಿರುವಂಥ ಕಾಫಿ ಡಿಕಾಕ್ಷನ್ ಹಾಕಿದಾಗ ಏನು ಕಾಫಿ ಗಸಿ ಉಳ್ಕೊಂಡಿರುತ್ತವಂತ ಅಂದರೆ ಬಳಸದೆ ಬಿಸಾಡ್ತೀವಲ್ಲ, ಅಂಥ ಕಾಫಿ ಡಿಕಾಕ್ಷನ್ನ ಯೂಸ್ ಮಾಡ್ಕೊಂಡು ನಾನು ನಿಮಗೆ ರೆಮಿಡಿನ ತೋರಿಸ್ತಿರೋದು. ನೋಡಿ, ಇಲ್ಲಿ ಕಾಫಿ ಡಿಕಾಕ್ಷನ್ನ ಏನು ನಾವು ಡಿಕಾಕ್ಷನ್ ಹಾಕೊಂಡ್ಮೇಲೆ ಏನು ಮೇಲ್ಗಡೆ ಗಸಿ ಇರುತ್ತಲ್ಲ, ಅದರಿಂದ ಇದನ್ನು ನಾವು ಸ್ಕಿನ್ ಕೇರ್ ಮಾಡ್ಕೋಬೋದು. ಇದರಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆಯಾ ಅಂತ ನಿಮಗೆ ಗೊತ್ತೇ ಇರೋದಿಲ್ಲ. ಇದರಿಂದ ನೀವು ಬಾಡಿ ಸ್ಕ್ರಬ್ ಮಾಡ್ಕೋಬೋದು. ಯಾರೆಲ್ಲ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೋತಾರೆ ಅವರು ಇದನ್ನು ಖಂಡಿತ ಟ್ರೈ ಮಾಡ್ಬೋದು. ಕೈಗೆಲ್ಲ ಹಾಕ್ಕೊಂಡು ಕೂಡ ನೀವು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ. ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಹಾಲಿನ ಕೆನೆ, ಫಿಲ್ಟರ್ ಕಾಫಿದು ಗಸಿ, ಹಾಗೆ ನಾನಿಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಪ್ಯೂರ್ ಆಗಿ ನ್ಯಾಚುರಲ್ ಆಗಿ ಸಿಗುವಂಥ ಜೇನುತುಪ್ಪನ ಯೂಸ್ ಮಾಡಿ. ಇದರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಟ್ರೈ ಮಾಡಿ. ಬಟ್ ಈ ರೆಮಿಡಿ ಅಂತೂ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೀವು ಪಾರ್ಲರ್ಗೆ ಹೋಗಿ ಹೇಗೆ ಫೇಶಿಯಲ್ ಅಥವಾ ಬ್ಲೀಚೆಲ್ಲ ಮಾಡಿಸ್ಕೊಂಡು ಬಂದಾಗ ಯಾವ ರೀತಿಯಾಗಿ ಮುಖ ತುಂಬ ಗ್ಲೋ ಆಗಿರುತ್ತೆ, ಅದೇ ರೀತಿ ಗ್ಲೋನ ಕೊಡುತ್ತೆ. ಅದು ಕೂಡ ಮನೆಯಲ್ಲಿ ಬಳಸಿ ಬಿಸಾಡುವ ಕಾಫಿ ಪೌಡರಿಂದ ಮಾಡ್ಕೊಳ್ಳುವಂಥದ್ದು. ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೋಡಿ, ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಕಾಫಿ ಪೌಡರ್ ಅಂದರೆ ನಾವೇನು ಡಿಕಾಕ್ಷನ್ಗೆ ಯೂಸ್ ಮಾಡಿರ್ತೀವಲ್ಲ, ಅದು ಆದಷ್ಟು ತರಿ ಆಗಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ನಿಮಗೆ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕು. ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೊಳ್ಳಿ. ಇದನ್ನು ಆಲ್ಮೋಸ್ಟ್ ನಾವು 2 to 3 ಮಿನಿಟ್ಸ್ ಅಂದರೆ ಒಂದು 2 ರಿಂದ 3 ನಿಮಿಷ ಅಥವಾ 1 ರಿಂದ 2 ನಿಮಿಷ ನಾವು ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು. ಲೈಟಾಗಿ ನಾವು ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ನೀವು ಕಾಲಿಗೆ ಕೈಗೆ ಕೂಡ ಟ್ರೈ ಮಾಡ್ಬೋದು. ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಟ್ಯಾನ್ ರಿಮೂವ್ ಆಗುತ್ತೆ, ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ, ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ. ಈ ರೀತಿ ನಾವು ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಆರ್ಗ್ಯಾನಿಕ್ ಆಗಿರುವಂಥ ಜೇನುತುಪ್ಪನ ಯೂಸ್ ಮಾಡಿ. ಇದರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದನ್ನಂತೂ ವಾರಕ್ಕೆ ಒಂದು ಸಲನಾದರೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇವಾಗ ನಾನು ಇದನ್ನು ಈ ರೀತಿಯಾಗಿ ಒಂದು ಯೂಸ್ ಮಾಡಿರುವಂಥ ನಿಂಬೆಹಣ್ಣು ಏನಿರುತ್ತೆ ಅದರಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಇನ್ನೂ ಬೆಸ್ಟ್ ಬೆನಿಫಿಟ್ ಸಿಗುತ್ತೆ ನಿಮಗೆ. ನೋಡಿ, ಈ ರೀತಿ ಯೂಸ್ ಮಾಡಿ ಇಟ್ಕೊಂಡಿರುವಂಥ ನಿಂಬೆಹಣ್ಣಲ್ಲಿ ನೀವು ಈ ರೀತಿ ಸ್ಕ್ರಬ್ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್ಲಿ. ಯಾರಿಗಾದರೂ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಥವಾ ಸ್ಕಿನ್ ನಮಗೆ ಡ್ರೈ ಸ್ಕಿನ್ ಇದೆ, ನಾವು ನಿಂಬೆಹಣ್ಣನ್ನು ಯೂಸ್ ಮಾಡಲ್ಲ ಅಂದರೆ ನೀವು ಟೊಮೆಟೊ ರಸದಲ್ಲೂ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಟೊಮೆಟೊನ ಕಟ್ ಮಾಡಿಟ್ಕೊಂಡು ಅರ್ಧದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಬ್ಲೀಚ್ ಹಾಕ್ಬೋದು ಅಥವಾ ನಿಮಗೆ ಏನು ಫೇಶಿಯಲ್ ಬೆನಿಫಿಟ್ಸ್ ಅಂದರೆ ಎರಡರದ್ದು ಬೆನಿಫಿಟ್ ನಿಮಗೆ ಒಟ್ಟಿಗೆ ಸಿಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಈ ರೀತಿ ಚೆನ್ನಾಗಿ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ ಸರ್ಕ್ಯುಲರ್ ಮೋಷನಲ್ಲಿ. ಇದರಿಂದ ಡೆಡ್ ಸ್ಕಿನ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಲೈಟನ್ ಆಗುತ್ತೆ. ಸ್ಕಿನ್ ತುಂಬ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಯಾರಾದರೂ ನಿಮ್ಮನ್ನು ನೋಡಿದ ತಕ್ಷಣ ಕೇಳ್ತಾರೆ, ಓ ಪಾರ್ಲರ್ಗೆ ಹೋಗಿ ಬಂದಿದ್ದೀರಾ ಅಂತ. ಅಷ್ಟು ಸ್ಕಿನ್ ನಿಮಗೆ ಬೆನಿಫಿಟ್ ಸಿಗುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ನಾನು ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಬೆನಿಫಿಟ್ ಇದೆ ಅಂತ ಹೇಳಿ.
ನೀವು ಇದನ್ನು ಫೇಸಿಗೆ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡಿ ಫೇಸಿಗೆ ಟ್ರೈ ಮಾಡಿ.